ಕಾರ್ಮಿಕರನ್ನ ನೈಜ ಬೇಡಿಕೆಗಳಾದ ಮೇಲೆ ಒಂದುಗೂಡಿಸ್ತಾ ಇದೀವಿ ನಾವು. ಎಲ್ಲರ ಬೇಡಿಕೆಗಳೇನಿದಾವೆ ನ್ಯಾಯಯುತ ಬೇಡಿಕೆಗಳನ್ನ ಎತ್ತಾ ಇದೀವಿ. ಕಾರ್ಮಿಕ ವರ್ಗವನ್ನ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಭಾಷೆ ಹೆಸರಲ್ಲಿ ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆ ಏನ್ ಮಾಡಿದ್ದಾರೆ, ಮನೆ ಫೆಸಿಲಿಟೇಟರ್ ತೆಗೆದು ಹಾಕ್ಬಿಟ್ಟಿದ್ದಾರೆ. ಈಗ ನಾಳೆ ಫೆಸಿಲಿಟೇಟರ್ ತೆಗೆದು ಹಾಕಿದ್ರು ನಾಳೆ ಇವ್ರು ತೆಗೆಯಲ್ಲ ಅನ್ನೋದು ಏನ್ ಗ್ಯಾರಂಟಿ? ಒಂಥರ ತುಗಲಕ್ ದರ್ಬಾರ್ ಆದಂಗ ಹೋಗ್ಬಿಟ್ಟಿದೆ ನಮ್ಮ ಸರ್ಕಾರ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಸಮಸ್ಯೆಗಳಿಗೆ ಸ್ಪಂದಿಸೋರಿಲ್ಲ. ಅದಕ್ಕೋಸ್ಕರ ನಮ್ಮ ಯೂನಿಯನ್ ಎಐಯುಟಿಸಿ ವತಿಯಿಂದ ವಿಜಯಪುರ ಜಿಲ್ಲೆನಲ್ಲಿ ಇವತ್ತು ಸಾವಿರಾರು ಜನ ಆಶಾ ಕಾರ್ಯಕರ್ತರು ಅಂಬೇಡ್ಕರ್ ಸರ್ಕಲ್ ಇಂದ ಇಲ್ಲಿವರೆಗೂ ಮೆರವಣಿಗೆ ಮಾಡ್ಕೊಂಡು ಬಂದು ಈ 36, 37, 38 ಡಿಗ್ರಿ ಸೆಲ್ಸಿಯಸ್ ನಡು ಮಧ್ಯಾಹ್ನದಲ್ಲಿ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ನಾವು ಧರಣಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಮಾನ್ಯ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ನಮ್ಮ ಮೀಟಿಂಗ್ ನಡೆದಿದೆ, ನಾವು ಆಮೇಲೆ ಬರ್ತೀವಿ. ಎಸಿನಾಗಿದ್ದವರಿಗೆ ಬಿಸಿಲಾಗಿದ್ದವ್ರ ತ್ರಾಸು ಗೊತ್ತಾಗುವುದಿಲ್ಲ. ಅದು ಹಸು ಇದ್ದವ್ರದ್ದು ಹೊಟ್ಟೆ ತುಂಬಿದವ್ರಿಗೆ ತ್ರಾಸು ಗೊತ್ತಾಗುವುದಿಲ್ಲ. ಅದಕ್ಕೆ ನಾವು ಇವತ್ತೆಲ್ಲರೂ ಒಂದಾಗಿ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆಗಳನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ನಮ್ಮ ಬೇಡಿಕೆ ಅವರಿಗೆ ಕೊಟ್ಟು ಇದನ್ನು ಸರ್ಕಾರ ಕಳಿಸಿರತ್ತೆ ಆಗ್ರಹ ಮಾಡ್ತಾ ಇದೀವಿ. ಇದು ನ್ಯಾಯಯುತ ಹೋರಾಟ. ನಮ್ಮ ಎರಡೇ ಡಿಮ್ಯಾಂಡು. ಒಂದು, ನೀವು 10,000 ರೂಪಾಯಿ ಅನೌನ್ಸ್ ಮಾಡಿದ್ರಿ, ಅದನ್ನ ಸರ್ಕಾರಿ ಆದೇಶ ಮಾಡಿಸ್ರಿ. ಆಮೇಲೆ ಬಜೆಟ್ ಅಲ್ಲಿ 1,000 ಅನೌನ್ಸ್ ಮಾಡಿದ್ರಿ, ಅದನ್ನ ಎಲ್ಲ ಕೂಡ ಈ ಕೂಡಲೇ ಎಲ್ಲರಿಗೂ ಕೂಡ ಸಿಗೋ ತರ ಆದೇಶ ಮಾಡಬೇಕು. ಈ ಎರಡು ಬೇಡಿಕೆಗಳ ಮೇಲೆ ನಾವು ಇವತ್ತಿಲ್ಲಿ ಹೋರಾಟನ ಜಿಲ್ಲಾ ಮಟ್ಟದಲ್ಲಿ ಕೈಗೊಂಡಿದ್ದೀವಿ. ಈ ಒಂದು ಹೋರಾಟ ನಾವು ಮತ್ತೆ ಮುಂದುವರಿಸೋದು. ಆಶಾ ಕಾರ್ಯಕರ್ತರ ಒಂದು ಹೋರಾಟ ಅನ್ನೋದು ಒಂದು ಐತಿಹಾಸಿಕ ಹೋರಾಟ. ಇವರು ಬೇರೆ ಹೋರಾಟಗಳ ತರ ಅಲ್ಲ. ನಮ್ಮ ಹೋರಾಟ ಇಡೀ ರಾಜ್ಯಾದ್ಯಂತ 42,000 ಜನ ಆಶಾ ಕಾರ್ಯಕರ್ತರು ಏಕಮಾತ್ರ ಯೂನಿಯನ್ ಅಲ್ಲಿ ಒಬ್ಬ ಮನುಷ್ಯನ ತರ ಹೋರಾಟ ಮಾಡ್ತೀವಿ ನಾವು. ನಾನು ಯಾಕೆ ಒಬ್ಬ ಮನುಷ್ಯನ ತರ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಮನೆಯಿಂದ ಹೊರಗೆ ಬಂದಾಗ ನಮ್ಮ ತಲೆ ಅಲ್ಲೇ ಬಿಟ್ಟು ಬರಲ್ಲ, ಕಾಲಲ್ಲೇ ಬಿಟ್ಟು ಬರಲ್ಲ, ಕೈಯಲ್ಲೇ ಇಟ್ಟು ಬರಲ್ಲ, ಇಡೀ ದೇಹ ಬರುತ್ತೆ. ಹಂಗಾಗಿ ಆಶಾ ಕಾರ್ಯಕರ್ತರ ಹೋರಾಟ ಪಾತ್ರ ಅಂದ್ರೆ ಯಾರೋ ಒಬ್ರು ಇಬ್ರು ಆಶೆಗಳು ಬರಲ್ಲ. ಇಡೀ ಜಿಲ್ಲೆಯ, ರಾಜ್ಯದ ಎಲ್ಲಾ ಆಶಾ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಹೀಗಾಗಿ ಆಶಾ ಆಯ್ತು ಆಯ್ತು. ಏನು ಹೇಳಿ ಮೇಡಮ್, ಹೋರಾಟ ಮಾಡಿದಾಗ ಮೇಡಮ್ ಮೇಡಮ್ ಸಿದ್ದರಾಮಯ್ಯ ಸರ್ ಇಲ್ಲಿ ನೀವು ಹಿಂಗೆ ಮಧ್ಯಪ್ರವೇಶ ಮಾಡಿ ಎಲ್ಲರೂ 10,000 ರೂಪಾಯಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ವಾಪಸ್ ತಗೊಳ್ರಿ ಅಂತ ಹೇಳಿದ್ರು ಸರ್. ಮತ್ತೆ ಗುಂಡ್ರಾವ್ ಸರ್ ಕೂಡ ಅವರು ಬಂದಿರೋ 2-3 ಸಲ ವಿಸಿಟ್ ಮಾಡಿದ್ರು. ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ತಿದ್ರು. ಬಜೆಟ್ ಅಲ್ಲಿ ಏನ್ ಮಾಡಿದ್ರೆ 1,000 ಅನೌನ್ಸ್ ಮಾಡಿದ್ದಾರೆ.
ಬಟ್ ಅವರು 10,000 ರೂಪಾಯಿ ನಾವು ಎನ್ಸೂರ್ ಮಾಡ್ತೀವಿ ಪ್ರತಿ ಆಶಾ ಕಾರ್ಯಕರ್ತರಿಗೆ. ಇವರಿಗೆಲ್ಲ ತಿಂಗಳ ಬರೀ 7,000 ಸಂಬಳ ಸರ್. ಇವರು 7,000 ರೂಪಾಯಿ ಅವ್ರು ಜೀವನ ಮಾಡಬೇಕು. 5,000 ಅವ್ರ ಜೊತೆ 2 ರಿಪೋರ್ಟ್ ಈಗ ನಮಗೆ ಇಲ್ಲಿ ಬೇಸಿಕ್ ಅಂದ್ರೆ 7,000 ರೂಪಾಯಿದಲ್ಲಿ ಇವತ್ತಿನ ದಿನಮಾನಗಳಲ್ಲಿ ಹೆಂಗೆ ಜೀವನ ಮಾಡೋದು? ಎಷ್ಟೋ ಕಡೆ ಇವತ್ತು ದೊಡ್ಡ ದೊಡ್ಡ ಸಿಟಿಗಳು, ಬಿಜಾಪುರ ಅಂತ ಸಿಟಿಗಳಲ್ಲಿ ಇವನು ಭಿಕ್ಷುಕರು ಬದುಕಬೇಕು ದಿವಸಕ್ಕೆ ಒಂದು 50ರಿಂದ 60 ರೂಪಾಯಿ ಖರ್ಚು ಸರ್. ಇಂಥ ಒಂದು ಸನ್ನಿವೇಶಗಳು ಇವತ್ತು ದುಡ್ಕೊಂಡು ತಿನ್ನೋರು, ಅವ್ರ ಮಕ್ಕಳದ ಎಜುಕೇಷನ್, ಅವ್ರ ಆರೋಗ್ಯ, ಮನ್ಯಾಗ ವಯಸ್ಸಾದವ್ರು ಅಂದರೆ ಈ 7,000 ರೂಪಾಯಿ ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಒಪ್ಕೊಂಡಿದ್ರು ಸಿದ್ದರಾಮಯ್ಯ ಸರ್ ಅವರು, CM ಅವರು ಮತ್ತೆ ನಮ್ಮನ್ನ ಬೇಡಿಕೆಯನ್ನು ಕನ್ಸಿಡರ್ ಮಾಡಿಲ್ಲ. ಅದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಆಹ್ವಾನವನ್ನು ಸಲ್ಲಿಸ್ತಾರೆ. ಇವತ್ತು ನಮ್ಮ ಎಲ್ಲ ಆಶಾಕರ್ತರು ನಿಮ್ಗೆಂತ ಗೊತ್ತಿದೆ ಸರ್, ಕೊರೋನಾ ಟೈಮಲ್ಲಿ ಎಂತ ವಂಡರ್ಫುಲ್ ವರ್ಕ್ ಮಾಡಿದ್ದಾರೆ ಎಲ್ಲ ಆಶಾಕರ್ತರು. ಹೋಮಗಳನ್ನು ಸರೋದ್ರು, ಎಲ್ಲನೂ ಮಾಡಿದ್ರು ನಮ್ಮ ಆಶಾಕರ್ತರು. ಹೊಗಳದಾರು ಒಬ್ಬರು ಉಳಿಲಿಲ್ಲ ಸರ್. ಆದರೆ ಇವ್ರ ಜೀವನ ಇವತ್ತು 7,000 ರೂಪಾಯಿಲಿಂದ ಮಾಡುವಂತ ನಿಮ್ಮ ಮುಖಾಂತರ ಸರ್ ಅವರಿಗೆ ಮನವಿ ಪತ್ರ ಸಲ್ಲಿಸ್ತೀವಿ ಮುಖ್ಯಮಂತ್ರಿ. ಆದ್ರೆ ಅದೇ ನಮ್ಮ ಅದು 10,000 ರೂಪಾಯಿ ಕೊಡ್ತೀನಿ ಅಂತ ಏನು ಅವತ್ತು ಭರವಸೆ ಕೊಟ್ಟಿರ್ತೀವಿ, ಅದು ಆದೇಶ ರೂಪದಲ್ಲಿ ಹೊರಡಿಸಬೇಕು. 1,000 ರೂಪಾಯಿ ಬಜೆಟ್ ಏನು ಘೋಷಣೆ ಮಾಡಿದ್ರಲ್ಲ, 2,000 ಆಶಾ ಕಾರ್ಯಕರ್ತರು ಅದನ್ನ 1,000 ರೂಪಾಯಿ ಘೋಷಣೆ ಮಾಡಿದ್ರಲ್ರಿ. ಈಗ 1.5 ಲಕ್ಷ ಅಂಗನವಾಡಿ ಕಾರ್ಯಕರ್ತರು ಅದಾರಿ, ಬಿಸಿ ಊಟ ಕಾರ್ಯಕರ್ತರು ಅದಾರೆ. ಅವ್ರಿಗೆ ಎಲ್ರಿಗೂ 1,000 ರೂಪಾಯಿ ಹೆಚ್ಚಳ ಮಾಡ್ಯಾರಿ ಸರಿ. ಆದ್ರೆ ನಮ್ಮ ಆಶಾ ಕಾರ್ಯಕರ್ತರಿಗೆ 20,000 ಆಶಾಗಳಿಗೆ ನಾವು ಕೊಡ್ತೀವಿ. ಇನ್ನು 22,000 ಅವರಿಗೆ ಕೇಂದ್ರ ಸರ್ಕಾರ ಬಜೆಟ್ ಭರಿಸಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಈ ತರ ಅನ್ಯಾಯ ಮಾಡ್ತಿದ್ದಾರೆ. ನಮ್ಮಲ್ಲೇ ಎಡಗೈ ಒಂದ್ ಬೇರೆ ಬಲಗೈ ಒಂದ್ ಬೇರೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ನಮ್ಗೆಲ್ಲರಿಗೂ ಒಂದೇ ರೀತಿಯಲ್ಲಿ 10,000 ರೂಪಾಯಿನೂ ಒಂದು ಪೂರ್ತಿಯಾಗಿ ಆರ್ಡರ್ ಆಗಬೇಕು, ಎಲ್ಲರಿಗೆ ತಲುಪಬೇಕು. ಅವ್ರು ಏನ್ ಬಜೆಟ್ ಘೋಷಣೆ ಮಾಡಿದ್ರಲ್ಲ ಅದು 1,000 ರೂಪಾಯಿನೂ ನಮ್ಗೆ ಎಲ್ಲರಿಗೆ ತಲುಪಬೇಕು. ಈಗಲೇ ಆದೇಶ ಹೊರಡಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದಾರೆ. ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯಾಧ್ಯಕ್ಷ ಸೋಮಶೇಖರ ಯಾದವ್ ಮತ್ತು ಬಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿಗಳು ಹೌದಾ ಆಶಾ ಕಾರ್ಯಕರ್ತರ ಪ್ರೋತ್ಸಾಹಕ್ಕೆ ಸೇರಿಸಿ ಕನಿಷ್ಠರು 10,000 ಗೌರವವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುತ್ತೆ ಆದೇಶವನ್ನು ಕೂಡಲೇ ನೀಡುವ ಕುರಿತು 25-26ನೇ ಸಾಲಿನ ಬಜೆಟ್ನಲ್ಲಿ ಎಲ್ಲ ಯೋಜನೆ ಕಾರ್ಯಕರ್ತರಿಗೆ 1,000 ರೂಪಾಯಿ ಹೆಚ್ಚಳ ಮಾಡಿದ ಆಶೆಗಳು ಹೆಚ್ಚಳ ಮಾಡಬೇಕು ಅಂತ ನೀವು ಮನವಿ ಪತ್ರ ಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಇದನ್ನು ಮನವಿ ಪತ್ರವನ್ನು ಸಬ್ಮಿಟ್ ಮಾಡ್ತೀವಿ. ಪ್ರತಿಯೊಂದು ಕೊಡ್ತಾ ಇದ್ದೀವಿ. ಮಾಧ್ಯಮದವ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಬಿಜಾಪುರ ಜಿಲ್ಲೆಯಿಂದ ಮಾತಾಡ್ತಾ ಇರೋದು. ಇವತ್ತು ಅನಿರ್ದಿಷ್ಟ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟ ಯಾವತ್ತಿಗೋಸ್ಕರ ಅಂದ್ರೆ ಜನವರಿ 7, 8, 9, 10 4 ದಿನ ಹಗಲು ರಾತ್ರಿ ಅಂದ್ರೆ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ಕೊಂಡಿವಿ. ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಆರೋಗ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ನಮ್ಮ ಹೋರಾಟನ ಒಪ್ಕೊಂಡು ನಿಮಗೆ 10,000 ರೂಪಾಯಿ ಸಂಬಳ, ಕನಿಷ್ಠ 10,000 ರೂಪಾಯಿ ಎಲ್ಲರಿಗೆ ಬರುವಂಗೆ ಮಾಡ್ತೀನಿ, ಇನ್ನು ಇನ್ಸೆಂಟಿವ್ ಸೇರಿಸಿ ಹೆಚ್ಚುವರಿ ಬೇಕಂದ್ರೂ ಅದನ್ನು ನಿಮಗೆ ಬರುವಂಗೆ ಮಾಡ್ತೀವಿ, ನಿಮ್ಮ ಹೋರಾಟವನ್ನು ವಾಪಸ್ ತಗೊಳ್ರಿ ಅಂತ ಅವರು ಹೇಳಿದ್ದಕ್ಕೆ ಅವರು ನಂಬಿ, ನಾವು ಮುಖ್ಯಮಂತ್ರಿಗಳನ್ನು ನಂಬಿ ನಮ್ಮ ಹೋರಾಟವನ್ನು ಸ್ಥಗಿತಗೊಳಿಸ್ಕೊಂಡಿವಿ. ಅಂದ್ರೆ ಈಗ ಹೋರಾಟವನ್ನು ಮತ್ತೆ ಪುನರ್ ಚೈತನ್ಯವಂತ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅವರು ನಮ್ಗೆ ಆದೇಶ ಹೇಳಿದ್ರು, ನಿಮ್ಗೆ 10,000 ರೂಪಾಯಿ ಮಾಡ್ತೀವಿ, ನೀವು ವಾಪಸ್ ತಗೋರಿ ಅಂತ. ಆದ್ರೆ ಆ 10,000 ರೂಪಾಯಿನೂ ನಮ್ಗೆ ಇವತ್ತಿನ ನಾನು ಆದೇಶ ರೂಪದಲ್ಲಿ ಹೊರಡಿಸಿಲ್ಲ. ಮತ್ತೆ ಬಜೆಟ್ ಅಲ್ಲಿನೂ 1,000 ರೂಪಾಯಿ ಹೆಚ್ಚಳ ಅಂತೇಳಿ ಘೋಷಣೆ ಮಾಡಿದ್ರು. ಆ 1,000 ಸೇರಿಸಿನೂ 10,000 ರೂಪಾಯಿನೂ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಅದನ್ನು ಆದೇಶ ಹೊರಡಿಸ್ತಿಲ್ಲ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ 1.5 ಲಕ್ಷ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಬಿಸಿ ಊಟ ಕಾರ್ಯಕರ್ತರಿದ್ದಾರೆ. ಅವರಿಗೆ 1,000 ರೂಪಾಯಿ ಹೆಚ್ಚಳ ಅಂತೇಳಿ ಘೋಷಣೆ ಮಾಡಿದ್ರು. ಆದ್ರೆ ನಮಗೆ 1,000 ರೂಪಾಯಿ ಹೆಚ್ಚಳ ಅಂದ್ರೆ ನಾವು 42,000 ಆಶಾ ಕಾರ್ಯಕರ್ತರು, 20,000 ಆಶಾ ಕಾರ್ಯಕರ್ತರಿಗೆ 1,000 ರೂಪಾಯಿ ಹೆಚ್ಚಳ ಕೊಡ್ತೀನಿ, ಇನ್ನು 22,000 ಆಶಾ ಕಾರ್ಯಕರ್ತರಿಗೆ ಕೇಂದ್ರ ಸರ್ಕಾರ ಭರಿಸಬೇಕು, ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇದು ಅನ್ಯಾಯ ಆಗ್ತಿದೆ. ಅದಕ್ಕೆ ನಾವು 42,000 ಆಶಾ ಕಾರ್ಯಕರ್ತರಿಗೆ ಒಟ್ಟುಗೂಡಿಸಿ ಕನಿಷ್ಠ 10,000 ಒಂದೇ ಸರಿ ಬರುವಂಗ ನಮ್ಗೆ ಫಿಕ್ಸ್ ಆಗಬೇಕು. ಇದನ್ನ ಈಗಲೇ ಸಿದ್ದರಾಮಯ್ಯ ಅವರು ಜಾರಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಮಾರ್ಚ್ ಎಂಡ್ ಅನ್ನೋದ್ರಾಗೆ ನಮ್ಗೆ ಆದೇಶ ಹೊರಡದೇ ಇದ್ರು ಉಗ್ರವಾದ ಹೋರಾಟ 42,000 ಆಶಾ ಕಾರ್ಯಕರ್ತರಿಗೆ ಮತ್ತೆ ಫ್ರೀಡಂ ಪಾರ್ಕ್ ನುಗ್ತೇವಿ. ಫ್ರೀಡಂ ಪಾರ್ಕ್ ಅಷ್ಟೇ ಅಲ್ಲ, ವಿಧಾನಸೌಧಕ್ಕೂ ನುಗ್ತೇವೆ ಅಂತೇಳಿ ಈ ಮಾಧ್ಯಮದವ್ರ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ಅಂಬಿಕಾ ಒಳಸಂಗ್ ಅಂತ, ಬಿಜಾಪುರ ಜಿಲ್ಲೆ. ನಮ್ಗೆ ಸದ್ಯಕ್ಕೆ ರಾಜ್ಯ ಸರ್ಕಾರ 5,000 ಕೊಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ 2,000 ಸೇರಿಸಿ 7,000 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. 7,000 ರೂಪಾಯಿ ಸಂಬಳ ಈಗಿನ ಕಾಲದಲ್ಲಿ ನಮಗೆ ಸಾಕಾಗ್ತಿಲ್ಲ ಅಂತಾನೆ ನಾವು ಹೋರಾಟ ಕೂತ್ಕೊಂಡಿದ್ದೇವೆ. ಅವ್ರು ನಮ್ಗೆ ಒಪ್ಕೊಂಡು ಆಲ್ರೆಡಿ 10,000 ಕೊಡ್ತೀನಂತನೂ ಭರವಸೆ ಕೊಟ್ಟರು, ಆದ್ರೆ ಆ ಭರವಸೆ ಈಡೇರಿಸ್ತಿಲ್ಲ. ಅದು ಭರವಸೆ ಇವಾಗಲೇ ಆದೇಶ ಆಗಬೇಕು ಅಂತ ನಾನು ಅವರಲ್ಲಿ ಸಿದ್ದರಾಮಯ್ಯ ಸರ್ ಹತ್ರ ಕೇಳ್ಕೊತಾ ಇದ್ದೀನಿ ಸರ್. ನಮಸ್ಕಾರಗಳು. ನಾವು ವಿಜಯಪುರ ಜಿಲ್ಲೆಯಿಂದ ಆಶಾ ಕಾರ್ಯಕರ್ತರು ಮಾತಾಡೋದು. ಸರ್ ಸಿದ್ದರಾಮಯ್ಯ ಅವ್ರ ಜೊತೆ ಹೇಳ್ತಾ ಇರೋದು ಈ ವಿಷಯ. ಸರ್ ಹೇಳಿದ್ರು ನಮಗೆ
ಆಶಾಗಳಿಗೆ ಬಜೆಟ್ನಲ್ಲಿ 1,000 ರೂಪಾಯಿ ಘೋಷಣೆ ಮಾಡಿದ್ರು, ಹೌದು, ಇಲ್ಲ ಅನ್ಲಿಲ್ಲ. 10,000 ರೂಪಾಯಿನೂ ನಮಗೆ ಕೊಡ್ತೀನಿ ಅಂತ ಸರ್ಕಾರ ಒಪ್ಕೊಂಡಿತ್ತು, ಆದೇಶ ಹೊರಡಿಸಿಲ್ಲ ಇನ್ನ. ಮತ್ತೆ 10,000 ಜೊತೆ 1,000 ಕೊಡ್ತಿರೋ ಏನು ಬರೀ 10,000 ಕೊಡ್ತಿರೋ ಏನಂಬುದು ನಮ್ಗೆ ಕ್ಲಿಯರ್ ಆಗಿ ಈ ಮಾರ್ಚ್ ಒಳಗೆ ಬಗೆಹರಿಸ್ಕೊಡ್ಬೇಕು ಸರ್, ಅಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ. ಭಾಳ ಜನರ ಆಶಾ ಕಾರ್ಯಕರ್ತೆಯರು ಹೋರಾಟಕ್ಕೆ ಮುಂದಾಗಿ ಫ್ರೀಡಮ್ ಪಾರ್ಕಿಗೆ ಮತ್ತೆ ಇಳಿತೇವಿ. ಇದನ್ನ ಸರ್ ತಿಳ್ಕೊಬೇಕು ಮೊದಲ. ಆಮೇಲೆ ಏನೈತಿ, ಕೊಡ್ತೇವಿ ಕೊಡೋದಿಲ್ಲ ಅನ್ನೋ ಭರವಸೆ ನಮಗೆ ಕೊಡಬೇಡ್ರಿ. ನಿರಂತರವಾಗಿ ನಮ್ಮ ಹೋರಾಟ ನಡೀತಾನೆ ಇರ್ತೈತಿ. ಇದು ಏನು ಇವ್ರು ಮಾಡ್ತಾರ ಹೋಗ್ತಾರಪ್ಪ ಅಂತ ಅನ್ಕೋಬೇಡ್ರಿ. ನಮಗೂ ಒಂದು ಸ್ವಲ್ಪ ಬೆಲೆ ಕೊಡ್ರಿ. ಈ ಬೆಲೆ ಏರಿಕೆದಿಂದಲೇ ನಮಗೂ ಸ್ವಲ್ಪ ಬೆಲೆ ಇರಲಿ. ಯಾಕಂದ್ರೆ ಭಾಳ ಜನ ಹೆಣ್ಮಕ್ಳಿದೇವಿ, ಎಲ್ಲರಿಗೂ ಸಮನಾಗಿ ನೋಡ್ಕೊಳ್ಳೋದು ಸರ್ಕಾರ ಅಂತ ನೀವು ಹೊತ್ಕೊಂಡಿರಿ. ಗ್ಯಾರಂಟಿ ಸರ್ಕಾರ ಅಂತ ಸಿದ್ದರಾಮಯ್ಯ ಸರ್ಕಾರ ಅಂತ ನಾವು ಅನ್ಕೊಂಡೇವಿ. ಹೆಣ್ಣು ಮಕ್ಕಳ ಪರ ಸರ್ಕಾರ ಅಂದಮೇಲೆ ಹೆಣ್ಣು ಮಕ್ಕಳ ಪರವಾಗೇ ನಮಗ್ ಬಜೆಟ್ ನಲ್ಲಿ ಕೊಟ್ಟಂತ 1,000, ಆಮೇಲೆ ಘೋಷಣೆ ಮಾಡಿದ 10,000 ಕೊಡ್ತೀರಾ ಎಂಬ ಭರವಸೆಯಿಂದ ನಾವು ಬಂದಿದ್ದೇವೆ. ಇನ್ನು ನೀವು ಕೊಡ್ಲಿಲ್ಲ ಅಂದ್ರೆ ಫ್ರೀಡಮ್ ಪಾರ್ಕಿಗೆ ಬರೋದು ಮಾತ್ರ ಪಕ್ಕ. ಸುಜಾತ.